ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು ಜೂನ್ 30ನೇ ತಾರೀಕು. ಸೊ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಬನ್ನಿ, ನಿನ್ನೆ ವ್ಲಾಗ್ ಯಾರೆಲ್ಲ ನೋಡಿಲ್ಲ ಇನ್ನೂ ಹೋಗಿ ನೋಡಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದೆ ಅನ್ನೋದನ್ನೆಲ್ಲ ನಾನು ಲಾಸ್ಟ್ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಎದುವಿನೆಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ನಮ್ಮತ್ತೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮತ್ತು ಸ್ಪ್ರೌಟ್ಸ್ ರೆಡಿ ಮಾಡಿದ್ರು ಯದುವೀರ್ಗೆ. ಅದನ್ನೆಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು ಬಂದು ಯದುವೀರ್ನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಮತ್ತೆ ಕರ್ಕೊಂಡು ಹೋದ್ರು ಈಗ. ಸೊ ಇವಾಗ ನಾನು ಆಫೀಸ್ಗೆ ಹೋಗಬೇಕು. ಸೊ ಯದುವೀರ್ ಜೊತೆ ಮಾತಾಡ್ಸಿದ್ದೀನಿ. ನೋಡಿ, ಇವಾಗ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈಗ ನಾನು ಸರ್ಜಾಪುರಕ್ಕೆ ಹೋಗ್ತಾ ಇದ್ದೀನಿ. ಸೈಟಲ್ಲಿ ಕೆಲಸ ಎಲ್ಲ ನೋಡಿಕೊಂಡು ಮೀಟಿಂಗ್ ಬಂದು ಇವತ್ತು ನಮಗೆ 1:30 ಸೊ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಇನ್ನು ಫ್ರೀ ಇರ್ತೀನಲ್ವಾ, ಅವಾಗ ನಾನು ಇದು ಹೊಸೂರ್ಗೆ ಹೋಗೋಣ. ಟೈಟಾನ್ ವಾಚ್ ಸೇಲ್ ಹಾಕಿದಾರಲ್ಲ ಅಲ್ಲಿಗೆ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಗಿರುತ್ತೆ 5th ಈ ಒಂದು ಸೇಲ್ ನಡೆಯುತ್ತೆ. ಸೊ ನೋಡೋಣ, ಕಲೆಕ್ಷನ್ಸ್ ಚೆನ್ನಾಗಿದ್ರೆ ನಿಮಗೂ ಹೇಳ್ತೀನಿ, ಹೋಗಿ ನೋಡಿ. ಸೊ ಅಪ್ ಟು 70% ಆಫ್ ಇದೆಯಂತೆ. ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ಲು, ಕ್ಯೂ ಎಲ್ಲ 2 ಕಿಲೋಮೀಟರ್ವರೆಗೂ ಕ್ಯೂ ಇದ್ರಂತೆ. ಸೊ ನೋಡೋಣ, ಇವತ್ತು ಟ್ಯೂಸ್ಡೇ ಅಲ್ವಾ, ಎಲ್ಲ ವರ್ಕಿಂಗ್ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಖಾಲಿ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಬನ್ನಿ ವ್ಲಾಗ್ನ ಶುರು ಮಾಡೋಣ. ಹೋಗಿ ಯದುವೀರೆಲ್ಲ ಮಾತಾಡ್ಸಿದ್ದೀನಿ, ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ತಿಂದ್ರೆ ಹೊಟ್ಟೆ ನೋವು ಬರ್ತೈತೆ. ಬೇಗ ತಿನ್ಬಾರ್ದು, ನಿಧಾನಕ್ಕೆ ತಿನ್ಬೇಕು. ಎಲ್ಲಿದ್ದಾನೆ ಯದುವೀರ್? ಅಲ್ಲಿದ್ದಾನೆ. ಚೆನ್ನಾಗಿ ನೀರು ಕುಡಿಬೇಕು, ಓಕೆನಾ ಫ್ರೆಂಡ್ಸ್? ಗುಡ್ ಮಾರ್ನಿಂಗ್. ನಾನು ನಮ್ಮತ್ತೆ ಯದುವೀರ್ನ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಬಿಟ್ಬಿಟ್ಟು ನಾನು ಹಂಗೆ ನಮ್ಮತ್ತೆನ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ಬೇಕು. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿವ್ರಂತೆ. ಬನ್ನಿ ಯದುವೀರ್ನ ಮಾತಾಡ್ಸೋಣ. ಹಲೋ ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರೆಡಿನಾ ಸ್ಕೂಲ್ಗೆ? ಸರಿ ಫ್ರೆಂಡ್ಸ್, ಇವ್ನ ಸ್ಕೂಲಿಗೆ ಡ್ರಾಪ್ ಮಾಡೋಣ ಇವಾಗ. ಚಾಪ್. ಸೈಟಿಗೆ ಬಂದು ಇಲ್ಲಿ ಕೆಲಸ ಎಲ್ಲ ಹೇಳಿದಾಯಿತು. ಇನ್ನೊಂದು 10 ನಿಮಿಷ ಒಂದು ಮಾರ್ಕಿಂಗ್ ಮಾಡ್ತಾರೆ, ಅದು ಕನ್ಫರ್ಮ್ ಮಾಡಿಕೊಂಡು ಹೊರಡೋಣ. ಈ ಸೈಟ್ ಎಷ್ಟೊಂದು ದಿವಸ ಆಯ್ತಲ್ಲ ನಿಮಗೆ ತೋರಿಸಿ, ಏನೆಲ್ಲ ವರ್ಕ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ. ಮೊನ್ನೆ ಕ್ಲೈಂಟ್ ಒಂದು ಪೂಜೆ ಮಾಡಿದ್ದಾರೆ, ಅಂದರೆ ಇದು ಗೃಹ ಪ್ರವೇಶಕ್ಕೆ ಮುಂಚೆ. ಸೊ ನಾರ್ತ್ ಇಂಡಿಯನ್ಸ್ ಪೂಜೆ ಮಾಡ್ತಾರಂತೆ. ಸೊ ಹಾಗಾಗಿ ಮೊನ್ನೆ ಪೂಜೆ ಎಲ್ಲ ಮಾಡಿದ್ರು, ಅದನ್ನೆಲ್ಲ ಕೂಡ ತೋರಿಸ್ತೀನಿ ನೋಡಿ. ಪೂಜೆ ಇತ್ತಲ್ವಾ, ಹಾಗಾಗಿ ಅವ್ರು ಇಲ್ಲೇ ಸ್ಟೇ ಮಾಡ್ತೀವಿ ಅಂತ ಹೇಳಿದರು. ಈ ಒಂದು ಟೆಂಪರವರಿ ರೂಮ್ ರೆಡಿ ಮಾಡಿದ್ವಿ. ವಿಂಡೋಸು ಶಟರ್ಸ್ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಅದಕ್ಕಾಗಿ ಈ ಥರ ಪ್ಲೇವುಡ್ ಬ್ಲಾಕ್ ಮಾಡಿಸ್ಬಿಟ್ಟಿದ್ವಿ. ಸೊ ಇದೊಂದು ಆ್ಯಂಡ್ ಮಾರ್ಬಲ್ ಎಲ್ಲ ಹಾಕಿದ್ದೀವಿ. ಸೊ ಅದ್ರ ಮೇಲೆ POP ಫ್ಲೋರಿಂಗ್ ಮಾಡಿದ್ದೀವಿ. ಇದು POP ಫ್ಲೋರಿಂಗ್ ಫುಲ್ಲು ನೋಡಿ. ಆ್ಯಂಡ್ ನೋಡಿ, ಇದು ಪೂಜೆ ಮಾಡಿರೋದವರು. ಕಲರ್ ಅಕ್ಕಿ ಎಲ್ಲ ನಮ್ಮ ಕಡೆ ಹೆಂಗೆ ಮಾಡಲ್ಲ, ಗೃಹ ಪ್ರವೇಶನೇ ಪೂಜೆ. ಇವರು ಗೃಹ ಪ್ರವೇಶಕ್ಕೆ ಮುಂಚೆ ಒಂದು ಪೂಜೆ ಮಾಡ್ತಾರಂತೆ. ಇಲ್ಲಿ ಏನೋ ನವಗ್ರಹಗಳದ್ದು ಎಲ್ಲ ಮಾಡಿದ್ದಾರೆ, ಗೊತ್ತಿಲ್ಲ. ಸೊ ಆ್ಯಂಡ್ AC ಡಕ್ಸ್ ಎಲ್ಲ ಬಂದಿದೆ, ಸೆಂಟ್ರಲೈಸ್ಡ್ AC ಇಲ್ಲೆಲ್ಲ ಫುಲ್ಲು. ಅದಕ್ಕೆ ಇದು ಬಂದಿದೆ, ನಾಳೆ ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ರೂಮ್ಸಲ್ಲೆಲ್ಲ POP ಮಾಡ್ತಾ ಇದ್ದಾರೆ. ಒಂದೊಂದೇ ನಡೀತಾ ಇದೆ. ಸೊ ಮೇಲೆಗಡೆನೂ ಮಾಡ್ತಾ ಇದ್ದಾರೆ.
ಯಾರೂ ಜನ ಇರಲ್ಲ ಅಂದ್ಕೊಂಡೆ, ಬಟ್ ಫುಲ್ಲು ಕಾರ್ ಪಾರ್ಕಿಂಗ್ ಇಲ್ಲಿ ಒಳಗಡೆಗೆ ಬಂದಿದ್ದೀನಿ. ಜನ ಇದ್ದಾರೆ ಫ್ರೆಂಡ್ಸ್, ಫುಲ್ ವೆಹಿಕಲ್ಸ್ ಇದೆ. ನೋಡೋಣ, ಚೆನ್ನಾಗಿರೋ ಕಲೆಕ್ಷನ್ ಸಿಕ್ಕಿದ್ರೆ ಒಂದು 10 ಎತ್ಕೊಂಡು ಹೋಗೋಣ. ಇಲ್ಲ ಅಂದರೆ ಚೆನ್ನಾಗಿದ್ದರೆ ನೋಡೋಣ, ಯಾವ್ದು ಚೆನ್ನಾಗಿದೆ ನೋಡಿಕೊಂಡು ಆಮೇಲೆ ಪರ್ಚೇಸ್ ಮಾಡೋಣ. ಫ್ರೀ ಆದರೆ ಬಂದು ಹೋಗಿ, ಆಫರಲ್ಲಿ ಸಿಗೋವಾಗ ಚೆನ್ನಾಗಿರೋ ಬ್ರ್ಯಾಂಡ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ವಾಚ್ ಕಟ್ಕೊಂಡಿರೋದು ಅವರು ಈಸ್ಕೊಂಡ್ರು ಅಲ್ಲಿ. ಸೊ ನೋಡೋಣ ಚೆನ್ನಾಗಿರೋದು ಎಲ್ಲೆಲ್ಲಿದೆ. ಮೇಲೆ ಎಲ್ಲ 70%, ಇಲ್ಲೆಲ್ಲ ಜಸ್ಟ್ 15% to 20% ಅಷ್ಟೇ ಇರೋದು. ಇದೆಲ್ಲ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸ್. ಈ ಥರ ಇದಕ್ಕೆಲ್ಲ ವಾರಂಟಿ ಇರುತ್ತೆ, ಮೇಲೆ ಇರೋದಕ್ಕೆ ವಾರಂಟಿ ಇಲ್ಲ. ಸೊ ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ವಿ ಫ್ರೆಂಡ್ಸ್. ಮೇಲೆಗಡೆ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು, ಯಾಕಂದರೆ ಅಲ್ಲಿ 70% ಆಫ್ ಇತ್ತಲ್ವಾ. ಅದೆಲ್ಲ ಏನಂದರೆ ಅನ್ಆಥರೈಸ್ಡ್ ಬ್ರ್ಯಾಂಡ್ಸು ಮತ್ತು ವಾರಂಟೀಸ್ ಇರೋದಿಲ್ಲ, ಒಂಥರ ಫಸ್ಟ್ ಕಾಪಿ ಅಂತಾರಲ್ಲ, ಸೊ ಆ ಥರದ್ದಿತ್ತು. ಕೆಳಗಡೆ ಫುಲ್ ಬ್ರ್ಯಾಂಡೆಡ್ ವಿತ್ ವಾರಂಟಿ ಇರೋ ಅಂಥದ್ದು. ಇಲ್ಲಿ ಕಮ್ಮಿ ಜನ ಇದ್ದರು. ಆಮೇಲೆ ನನಗೆ ಕಪಲ್ ವಾಚ್ ಒಂದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. 53,000 ರುಪೀಸ್ ಏನೋ ಇತ್ತು. ಸರಿ ತೊಗೊಂಬಿಡೋಣವಾ ಅಂತ ಒಂದು ಮನಸ್ಸು. ಆಮೇಲೆ ಅಯ್ಯೋ 2 ವಾಚ್ಗೆ ಅಷ್ಟಿಡಬೇಕಾ ಅನ್ನೋದು ಒಂದು ಮನಸ್ಸು. ಸೊ ತೊಗೊಂಡ ಇಲ್ವಾ ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಐ ಆಮ್ ರಿಯಲಿ ಸಾರಿ, ನಾನು ತುಂಬ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಫ್ರೆಂಡ್ಸ್ ಅಷ್ಟು ಪ್ಯಾಕ್ಡ್ ಆಗಿಬಿಟ್ಟಿದ್ದೆ, ಅಷ್ಟು ಟೈಮೇ ಇರಲಿಲ್ಲ ಫ್ರೆಂಡ್ಸ್ ಎಡಿಟ್ ಮಾಡೋಕ್ಕೂ ಕೂಡ. ಹಾಗಾಗಿ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ. ನಾನು ವರ್ಕ್ ಮಾಡಿಕೊಂಡು ಬಿಸ್ನೆಸ್ ಮಾಡಿ ಜೊತೆಗೆ ಮಗುನ ನೋಡಿಕೊಂಡು ವ್ಲಾಗ್ಸನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಬಟ್ ನಾನು ಯಾವಾಗ ಫ್ರೀ ಆಗ್ತೀನೋ ಆವಾಗ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡು ಈಗ ಪರ್ಚೇಸ್ ಎಲ್ಲ ಮಾಡಿದ್ದಾಯಿತು. ಇವಾಗ ಹೋಗೋಣ ಬನ್ನಿ. ಮನೆಗೆ ಹೋದ್ಮೇಲೆ ಯಾವುದೆಲ್ಲ ಕಲೆಕ್ಷನ್ಸ್ನ ನಾನು ಪಿಕ್ ಮಾಡಿದ್ದೀನಿ, ಎಷ್ಟಾಯಿತು ಅನ್ನೋದನ್ನೆಲ್ಲ ನಾನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ಶಾಪಿಂಗ್ ಮಾಡಿದ್ದೀನಿ, ಮನೆಗೆ ಹೋದ್ಮೇಲೆ ಯಾವುದಾದ್ರು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್. ನಿನ್ನ ಮೇಲೆ ಆಸೆ ಇಟ್ಟು ನನ್ನ ಮನೆಗೆ ಬರೋಷ್ಟರಲ್ಲಿ 4 ಗಂಟೆ. ನಮ್ಮತ್ತೆ ಮುದ್ದೆ ಮಾಡಿದ್ದಾರೆ, ಬಿಸಿ 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 ಮುದ್ದೆ ತಿನ್ಬಿಡೋಣ. ಮುದ್ದೆ ಮತ್ತು ಇದು ಹೆಸ್ರು ಕಾಳು, ಬೀನ್ಸು, ಸಬ್ಬಕ್ಕಿ ಹಾಕಿ ಪಲ್ಯ ಮಾಡಿದ್ದಾರೆ. ಬ್ಯಾಟಿಂಗ್ ಮಾಡೋಣ ಇವಾಗ ಫ್ರೆಂಡ್ಸ್. ಈ ಗಿಫ್ಟ್ನೆಲ್ಲ ರೂಪೇಶಿಗೆ ಕೊಡೋಣ. ಯಾಕೆ ಇವಾಗ ನಾನು ರೂಪೇಶ್ಗೆ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ, ನಾಳೆಯಿಂದ ರೂಪೇಶ್ ಬರ್ತ್ಡೇ ಮಂತ್ ಆಗಿರುತ್ತೆ, ಜುಲೈ ಮಂತ್. ಸೊ ನನಗೆ ಯಾವಾಗ ಎವ್ರಿ ಡೇ ಇಸ್ ನಾಟ್ ಪಾಸಿಬಲ್ ಕಂದ. ನಿನ್ನ ಬರ್ಡೇ ಅದ್ರ ನೆಕ್ಸ್ಟ್ ಮಂತ್ ಜುಲೈ, ಆಗಸ್ಟ್ ನಿಂದು. ಸೊ ಹಾಗಾಗಿ ನನ್ಗೆ ಯಾವಾಗ ಏನೇನು ಇಷ್ಟ ಆಗುತ್ತೋ ಡೈಲಿ ಕೊಡೋಕ್ಕಾಗಲ್ಲ ಕಂದ. ಯಾವಾಗ ಕೊಡಬೇಕು ಅನ್ಸುತ್ತೋ ಅವಾಗ ಕೊಡೋಣ ಫ್ರೆಂಡ್ಸ್. ಬನ್ನಿ ಇವಾಗ ಅದು ನೀನು ಕೊಡು ಬನ್ನಿ. ಯಾವುದೆಲ್ಲ ಎಷ್ಟು ಪರ್ಚೇಸ್ ಮಾಡ್ಕೊಬಂದಿನಿ ಅವ್ರಿಗೋಸ್ಕರ ಅಂತ ತೋರಿಸ್ತೀನಿ. ಇದು ಒನ್ ಆಫ್ ದ ವಾಚ್. ಎಷ್ಟು ಬಾಕ್ಸಸ್ ಫಸ್ಟ್ ಒಂದು ಇಲ್ಲೆಲ್ಲ ಜೋಡಿಸ್ಬಿಡು ಕ್ಲೀನಾಗಿ. ಇದೊಂದು ಬೆಲ್ಟ್ ಸ್ಟ್ರಾಪ್ ಮತ್ತೆ ಜರ್ಕೋ ಇದ್ವಿ, ಮತ್ತೆ ಎದು ಲಿಕ್ಕು ಬಾಯಿ 2 4 ಇಷ್ಟು ವಾಚಸ್ ತಂದಿದ್ದೀವಿ. ಇವಾಗ ಒಂದೊಂದು ಓಪನ್ ಮಾಡೋದಾ? ಓಪನ್ ಮಾಡ್ತೀಯಾ? ಓಪನ್ ಮಾಡಿ ಸರ್. ಯಾವುದು ಬ್ರ್ಯಾಂಡ್ ಇದು? ಟಾಮಿ ಹಿಲ್ಫಿಗರ್. ಓಕೆ, ಎತ್ತು. ಹೇಗಿದೆ ಕವರ್? ಓಪನ್ ಮಾಡು. ಬರ್ಡೇ ದಿವಸನೇ ಕೊಡ್ಬೋದಾಗಿತ್ತು. ಇಲ್ಲಿ ಬರ್ಡೇ ದಿವಸಕ್ಕೆ ಬೇರೆದೇನಾದರೂ ಪ್ಲ್ಯಾನ್ ಮಾಡೋಣ. ಚೆನ್ನಾಗಿದೆ ಸ್ವಾಮಿ. ಹಾಂ,
ಚೆನ್ನಾಗಿದೆ. ಡಿಡ್ ಯು ಲೈಕ್ ಇಟ್? ಎಸ್. ಹಾಂ, ಎಷ್ಟು ಹೇಳು? ಇದು ಆ್ಯಕ್ಚುಲಿ ಇದ್ರ ಕಾಸ್ಟ್ ಎಷ್ಟು ಹೇಳು? 16,999. 20% ಆಫ್ ಇದ್ರ ಮೇಲೆ ಇತ್ತು. ಸೊ ಆಲ್ಮೋಸ್ಟ್ ಇಟ್ಸ್ ಕಾಸ್ಟೆಡ್ ಮೀ 13,000 ಚೇಂಜ್. ತೋರಿಸು. ನೈಸ್ ಫ್ರೆಂಡ್ಸ್, ನಾ ಎಂಗೇಜ್ಮೆಂಟ್ ರಿಂಗ್ ಇದು ಚೆನ್ನಾಯ್ತಾ? ಡೈಲೂನು ದೊಡ್ಡದು. ನಂಗೆ ಆ ದೇವ್ರ ಶಕ್ತಿ ಕೊಟ್ಟರೆ, ಕಷ್ಟಪಟ್ಟು ದುಡ್ದು ಇಲ್ಲಿ ಸೋನಿ ಅಂತ ನಾನು ಏನಂತಾರೆ ಗೋಲ್ಡಲ್ಲಿ ಎಂಗರೇ ಮಾಡಿಸಿ ಕೊಡ್ತೀನಿ. ಆ ದೇವ್ರ ಶಕ್ತಿ ಕೊಡಬೇಕು ನನಗೆ. ಸೋನಿನೇ ದುಡಿಯೋ ಶಕ್ತಿ ಕೊಡ್ಬೇಕು ನಂಗೆ. ಆಪರ್ಚುನಿಟೀಸ್ ಕೊಟ್ಟರೆ ಶೋರ್. ಇಷ್ಟ ಆಯ್ತಾ ಫಸ್ಟ್ ವಾಚು? ಇದು ನಿನ್ನ ಲೈಫಲ್ಲಿ ಫಸ್ಟ್ ಕಾಸ್ಟ್ಲಿಯೆಸ್ಟ್ ವಾಚ್ ಅನ್ಸುತ್ತೆ. ವಾಟ್ ಯು ಸೇ? ಹಾಂ, ಮುಂಚೆ ಇತ್ತಾ? ಟೈಮ್ ನೋಡೋದಕ್ಕೆ ಇಷ್ಟೆಲ್ಲ ಬೇಕಾ ಅಂತ ಸುಮ್ಮನೆ ಆಗ್ತಿದ್ದೆ ಅಂತ ಟೈಮ್ ನೋಡೋ ಅಂತ ಟೈಮ್ ಕೂಡ ಬಂದಿದೆ ನಿನ್ನ ಲೈಫಲ್ಲಿ. ಆಗ್ಬೇಕು. ನಿನ್ನ ಲೈಫಲ್ಲಿ ಫಸ್ಟ್ ವಾಚು ಎಷ್ಟು ರುಪೀಸ್ದು? 1,500. ನೀನೇ ಪಾರ್ ಶಾಪ. 1,500. ನಂದು ಎಷ್ಟು ಗೊತ್ತಾ? 600 ರುಪೀಸ್. ಬೆಲ್ಟ್ ಚೇಂಜ್ ಮಾಡ್ಕೊಳ್ಳೋದು ಸೊನಾಟ ಬರ್ತಿತ್ತು ಅವಾಗ. ಸೊ ಅದು ನನ್ನ ಫಸ್ಟ್ ವಾಚ್. ನಂದು ಫಾಸ್ಟ್ ಕಡಿಮೆ ಅಲ್ವಾ? ರಿಚ್ ಕಿಡ್ ಅಪ್ಪ ನೀವು. ಸರಿ, ಫಸ್ಟ್ ವಾಚ್ ಇಷ್ಟ ಆಯ್ತಾ? ವಾಟ್ ಡು ಯು ಸೇ? ನಿನ್ನ ವೈಫ್ಗೆ ಏನು ಹೇಳ್ತೀಯ? ಥ್ಯಾಂಕ್ ಯು ಸೊ ಮಚ್. ಓಕೆ, ನೆಕ್ಸ್ಟ್. ಹಿಂಗೆ ಇಬ್ಬರದು ಟೈಮ್ ಚೆನ್ನಾಗಿದ್ರೆ ಹಿಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಯಾವುದು ಬ್ರ್ಯಾಂಡ್ ಇದು? ಕೆನೆತ್ ಅಂತ ನ್ಯೂಯಾರ್ಕ್. ಇದು ಸಕ್ಕದಾಗಿದೆ ಅಂಡ್ ಕಾಸ್ಟ್ಲಿ. ಸಾರಿ, ಪೌಚ್ ಎಲ್ಲ ಬೇರೆ ಇದೆ. ಕಾಸ್ಟ್ಲಿ ಎಷ್ಟು. ಇದಕ್ಕೆಲ್ಲ ವಾರಂಟಿ ಕೂಡ ಇದೆ, 2 years ವಾರಂಟಿ. ಇದು ನಿಂಗೆ ಕ್ಯಾಶುವಲ್ ವಾಚ್ ಅಂತ ತೊಗೊಂಬಂದೆ ಆಫೀಸ್ಗೆ ಹಾಕೋಬರೋಕ್ಕೆ. ಆಫೀಸ್ಗೆ ಹಾಕೊಂಡು ಹೋಗೋಕ್ಕೆ ಇದು ಕ್ಯಾಶುವಲ್ ವಾಚ್ ಥರ ತಂದೆ. ಚೆನ್ನಾಗಿದೆಯಾ? ಹಾಕೋ. ಇದೆಷ್ಟು ಗೊತ್ತಾ? 17,000 ರೂಪಾಯಿ. 16,700 ರೂಪಾಯಿ. ಅದು ಆಫರ್ ಹೋಗಿ 11,000 ಎಷ್ಟೋ ಇದೆ. ನಿಂಗೆ ಮೆಸೇಜ್ ಮಾಡಿದ್ದೀನಿ ನೋಡು. 11,000 ಚೇಂಜ್ ಫ್ರೆಂಡ್ಸ್. ಅದು ಈ ವಾಚ್ ತೋರಿಸು. ರೂಪೇಶ್, ಎಂಥ ಟೈಮ್ ಬಂತು. ನ್ಯೂಯಾರ್ಕ್ ಬ್ರ್ಯಾಂಡ್ ಇದು ಕಟ್ಟೋ ಅಂತ. ನ್ಯೂಯಾರ್ಕ್. ನೋಡಿ ಫ್ರೆಂಡ್ಸ್, ಇಷ್ಟು. ಇದ್ರ ಮೇಲೆ 30% ಆಫ್. ಚೆನ್ನಾಗಿದೆ, ಸಿಂಪಲ್ ಆಗಿ ಆಫೀಸ್ಗೆ. ಓಕೆನಾ? ಎಂಥ ಪುಣ್ಯ ಮಾಡಿದೆ ಇಂಥ ಹೆಂಡ್ತಿನ ಪಡಿಯಕ್ಕೆ ನೀನು. ಫ್ರೆಂಡ್ಸ್, ಏನು ಗೊತ್ತಾ, ಇದೆಲ್ಲ ನೋಡ್ಬಿಡು, ಆಮೇಲೆ ನಿನ್ಗೆ ಏನೋ ಒಂದು ಹೇಳ್ತೀನಿ. ನಾಳೆಯಿಂದನೇ ಯೂಸ್ ಮಾಡು. ನಿನ್ನ ಬರ್ಡೇ ಮಂತು ಸೆಲೆಬ್ರೇಟ್ ಮಾಡು. ನಿನ್ನಂಥ ಪುಣ್ಯ ಮಾಡಿರೋ ಅಂತ, ನಿನ್ನಂಥ ಒಳ್ಳೆ ಗಂಡನ ಪಡೆದಿದ್ದೀನಿ. ಆ ಮಂತ್ ಪೂರ್ತಿ ಸೆಲೆಬ್ರೇಟ್ ಮಾಡ್ಬೇಕು ನಾನು. Thank you so much. This is also very nice. ಎಲ್ಲಿ ಇಡೋದು ಇಷ್ಟೊಂದಿದೆ? ಇದನ್ನೆಲ್ಲ ಎಲ್ಲಿ ಇಟ್ಕೊಳ್ಳಿ ನಾನು? ಎಲ್ಲಾದರೂ ಇಟ್ಕೋ, ಬ್ಯಾಗಲ್ಲಿ ಇಟ್ಕೋ. ನೆಕ್ಸ್ಟ್ ವಾಚು ಸ್ಮಾರ್ಟ್ ವಾಚ್ ಅಂತ. ಅದೂ ಟೈಟ್ ಅಂದೆ. ಸ್ಮಾರ್ಟ್ ವಾಚ್ ಕೊಡ್ಸಿದ್ದೀನಿ. ನಾನು ಫಸ್ಟ್ ಪಿಕ್ ಮಾಡಿದ್ದು ಅದೇ. ಹೆಂಗಿದೆ ಇದು? ಲೇಟೆಸ್ಟ್ ವರ್ಷನ್. ಆಕ್ಚುಲಿ ಒಂದು ಹೇಳ, ಲಾಸ್ಟ್ ವೀಕೆ ಇದು ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೆ, ಟೈಟನ್ದೆ. ಅದಕ್ಕೆ ನೀನು ನೋಡಿದ್ದು ನಾನು ನೋಡಿದೆ, ಅದಕ್ಕೆ ನಾನು ತಂದೆ. ಅಮೆಝಾನ್ದು. ಹೌದು, ಅಮೆಝಾನ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ಎಷ್ಟು ಆಯಿತು? ಸ್ಮಾರ್ಟ್ ವಾಚ್ ಅದು ಹಳೇದು ಒಂಥರ ಆಗ್ಬಿಟ್ಟಿದೆ. ಹಳೇದು ಯಾರು ಕೊಡ್ಸಿದ್ದು ವಾಚು? ನೀನೇ ಅದನ್ನ ಕೊಡ್ಸಿ. ಈ ವಾಚ್ ಎಷ್ಟು? ಯಾವುದು? ಈಗ 10,000. ಫ್ರೆಂಡ್ಸ್, ಇದ್ರ ಮೇಲೆ ಏನೂ ಆಫರ್ ಇಲ್ಲ ಫ್ರೆಂಡ್ಸ್.
ಸ್ಮಾರ್ಟ್ ವಾಚ್ ಮೇಲೆ ಈ ವರ್ಷನ್ ಮೇಲೆ ಏನೂ ಆಫರ್ ಇರಲಿಲ್ಲ. ಚಾರ್ಜರು ಅದರಲ್ಲೇ ಇದೆ ಎಲ್ಲ. ಇದು ಓಪನ್ ಮಾಡು, ಇದ್ರ ಕೆಳಗೆ ಆಯ್ತು ಆಯ್ತು ನೋಡಿ ಫ್ರೆಂಡ್ಸ್, ಇನ್ನೂ ಚೆನ್ನಾಗಿದೆ, ಚೆನ್ನಾಗಿದೆಯಾ? ಇದಕ್ಕೆ ವೆರಿ ಲೈಟ್ ಆಗಿದೆ. ಇದಕ್ಕೆ ಬೆಲ್ಟ್ ಕೂಡ ನಿನ್ಗೆ ಬೇಕಂದ್ರೆ ಚೇಂಜ್ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ನಾನು ಪೇ ಮಾಡಿ 400 rupees ಎಕ್ಸ್ಟ್ರಾ ಪೇ ಮಾಡಿ ತಂದೆ. ಬಟ್ ಇದಕ್ಕಿಂತ ಹಾಂ, ಸ್ಟ್ರಾಪ್ಗಿಂತ ಇದೇ ಚೆನ್ನಾಗಿದೆ ಅಲ್ಲ? ಅದು ಯೂನಿಕ್ ಆಗಿದೆ. ಅಕಸ್ಮಾತ್ ನೀನು ಚೇಂಜ್ ಮಾಡಬೇಕು ಅಂದ್ರೆ ಅದೇ ಆಸ್ ಅಂಡ್ ವೆನ್ ಹೆಂಗ್ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೊಳ್ಳಿ ಅಂತ ಅದನ್ನು ತಂದೆ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಟೈಮ್ ಲೈಫ್ ಟೈಮ್ ಹಿಂಗೆ ಚೆನ್ನಾಗಿರ್ಲಿ. ಐ ವಿಶ್ ಇಬ್ಬರದು ಎಲ್ರದ್ದು, ನನ್ನ ಸಬ್ಸ್ಕ್ರೈಬರ್ಸ್ದು ಎಲ್ಲಾರ್ದು ಲೈಫ್ ಚೆನ್ನಾಗಿ, ಎಲ್ಲರೂ ಚೆನ್ನಾಗಿರ್ಬೇಕು. ಇದನ್ನು ಟೈಟನ್ದೆ ಹಳೆ ವಾಚ್. ಲಾಸ್ಟ್ ಇಯರ್ ಬರ್ಡೇ ಕೊಡಿಸಿದ್ದು ಫ್ರೆಂಡ್ಸ್. ಲಾಸ್ಟ್ ಇಯರ್ 3 years ಆಗ್ತಾ ಇದೆ. ಹಾಂ, ಲಾಸ್ಟ್ ಇಯರು ನಾನು ಬ್ರೇಸ್ಲೆಟ್ ಕೊಟ್ಟೆ, ಅದ್ರ ಲಾಸ್ಟ್ ಇಯರ್ 2 years ಆಯ್ತಿದೆ. 2 years ಆಯಿತು ಫ್ರೆಂಡ್ಸ್ ಇದು ಕೊಟ್ಟು. ಇನ್ನೂ ಇಟ್ಕೊಂಡಿದ್ದಾರೆ ರೂಪೇಶ್. ಗುಡ್. ನೆಕ್ಸ್ಟ್ ವಾಚ್ ಪ್ಲೀಸ್, ಜಲ್ದಿ. ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಸೋ ಮಚ್. ಏನು ಇಷ್ಟು ಉದ್ದ ಕೊಟ್ಟವ್ರೆ ಚಿಕ್ಕ ಮಕ್ಳಿಗೂ? ಗೊತ್ತಿಲ್ಲ ನನಗೆ, ಮ್ಯಾನುಫ್ಯಾಕ್ಚರರ್ನ ಕೇಳಬೇಕು. ನೀನ ದೊಡ್ಡವನ್ ಆದ್ಮೇಲೆ ನಿಂಗೆ ಗೋಲ್ಡ್ ವಾಚ್ ತೊಗೊಂಬರ್ತೀನಿ ಮಗನೆ ನಾನು. ನಿನಗೆ ಪ್ಲಾಟಿನಮ್ದು ತೊಗೊಂಬರ್ತೀನಿ, ಪ್ಲಾಟಿನಮ್ ವಾಚು. ಅದ್ರ ಮೇಲೆಲ್ಲ ಕ್ವಾಡ್ಸಲ್ಲಿ ಮಾಡಿರ್ಬೇಕು, ಆ ಥರದ್ದು ಕೊಡಿಸ್ತೀನಿ ನಿಂಗೆ, ಕ್ವಾಡ್ಸಲ್ಲಿ ಮಾಡಿರೋ ಅಂಥದ್ದು. ಇದೇ ಬೇಕಾ? ಎತ್ಕೊ. ನಿಮ್ಮ ಪಪ್ಪದೆಲ್ಲ ನಿನ್ಗೇನೆ, ಇನ್ಯಾರು ಕೊಡ್ತಾರೆ ನಿಮ್ಮ ಪಪ್ಪ? ನಿನ್ಗೆ ಹೊಸದೇ ಬೇಕಾ? ಸರಿ, ನಾಳೆ ಕರ್ಕೊಂಡು ಹೋಗ್ಬಿಟ್ಟು ನಾಳೆ ತಿರ್ಗಾ ಹೋಗೋಣ ಸೇಲ್ಗೆ. ಚಿಕ್ಕ ಮಕ್ಳಿಗೂ ಇದೆ ಈ ಸ್ಪೈಡರ್ ಮ್ಯಾನ್ದು, ಅದೆಲ್ಲ ತೊಗೊಂಬರೋಣ. ಡನ್? ಹ್ಯಾಪಿ? ನೆಕ್ಸ್ಟ್ ಕೆನಿತ್. ಆ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ ಅಂತ ರೂಪೇಶ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅದಕ್ಕೆ. ಓಕೆ. ಟಡನ್ 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 ಟಡನ್. ಚೆನ್ನಾಗಿದಲ್ಲ? ಇಷ್ಟ ಆಯ್ತಾ? ಇದು 30% ಆಫ್. ಇದ್ರ MRP ಎಷ್ಟು? ಅಲ್ಲೇ ಇದೆ ನೋಡಿ, 16, ಅದೇ 17,000 ಫ್ರೆಂಡ್ಸ್. 30% ಆಫ್. ಇದೂ 11,900 ಚೇಂಜ್. ಹೆವಿ ಇದೆ. ಬ್ರ್ಯಾಂಡ್ ಅಪ್ಪ. ಸಕ್ಕತ್ತಾಗಿದೆ ಅಲ್ಲ? 2 years ವಾರಂಟಿ, ಇಂಟರ್ನ್ಯಾಷನಲ್ ಕೂಡ. ಎಲ್ಲಿ ಬೇಕಾದ್ರೂ ನೀನು ಚೇಂಜ್ ಮಾಡ್ಕೋಬೋದು. ಅದು ವಾರಂಟಿ ಕಾರ್ಡ್ ಮಗನೆ, ಅದರಲ್ಲಿ ಇಕ್ಕ ಮಗನೆ. ನೀನೇನಕ್ಕೆ ತೆಗ್ದೇನ? ಎಲ್ಲ ಹುಷಾರಾಗಿ ಎತ್ತಿಡ್ಬೇಕು ಅದೆಲ್ಲ. ಇರು, ನೀನು ಸುಮ್ಮನೆ ಇರು, ಒಂದು ನಿಮಿಷ ಇರು. ಆಮೇಲೆ ಇದು ಅನ್ಬ್ರ್ಯಾಂಡೆಡ್ ಕೂಡ ಇತ್ತು, ಅದ್ರ ಮೇಲೆಲ್ಲ 70% ಆಫು. ಅನ್ಬ್ರ್ಯಾಂಡೆಡ್ ಅಂದ್ರೆ ಎಲ್ಲ ಬ್ರ್ಯಾಂಡೆಡ್ ಅಂದರೆ ವಾರಂಟಿ ಇಲ್ಲ ಅವಕ್ಕೆಲ್ಲ, ವಾರಂಟಿ ಇಲ್ಲ. ಸಕ್ಕತ್ತಾಗಿದೆ. ನಿಂಗೆ ಇಷ್ಟರಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು? ಹಲೋ, ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಇದಾ? ಸ್ಮಾರ್ಟ್ ವಾಚ್ ಇಷ್ಟ ಆಗಿಲ್ವಾ? ಸ್ಮಾರ್ಟ್ ವಾಚ್ ಅದು ರೆಗ್ಯುಲರ್ ಯೂಸ್. ಲೈಕ್ ಇದು ಓಕೆನಾ? ಇದು ಬಂದ್ಬಿಟ್ಟು ಇಂಥ ಕಲೆಕ್ಷನ್ಸ್ ನಾನು ಯೂಸ್ ಮಾಡಿಲ್ಲ ಜಾಸ್ತಿ. ಸ್ಮಾರ್ಟ್ ವಾಚ್ ನೀನೇ ಇದು? ಅತ್ತೆ ಬಂದ್ರಿ ಇಲ್ಲ ನಿಮಿಷ. ಒಂದು ನಿಮಿಷ ಬನ್ರಿ, ನಿಮ್ಗೇನೋ ತೋರಿಸ್ತೀನಿ. ಹೆಂಗೆ ಅನಿಸ್ತಾ ಇದೆ ರೂಪೇಶ್? ಹಲೋ, ನೀನು ಕೇಳಲ್ಲ ನಿನ್ಗೇನು ತಗೊಂಡೆ ಸೋನಿ ಅಂತ? ನಾನು ನೆಕ್ಸ್ಟ್ ವೀಕೆಂಡ್ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನೇನು ತಗೊಂಡಿಲ್ಲ, ಏನು ಚೆನ್ನಾಗಿಲ್ಲ. ಲೇಡೀಸ್ಗೆಲ್ಲ ಯೂನಿಕ್ ಕಲೆಕ್ಷನ್ಸ್ ಇಲ್ಲ. ನಿಮ್ಮ ಮಗನಿಗೆಲ್ಲ ವಾಚಸ್ ತಂದಿದ್ದೀನಿ ಬನ್ನಿರಿ. ಎಷ್ಟು ಗೊತ್ತಾ ಬಿಲ್ ಇವತ್ತು? 50,000 ರೂಪಾಯಿ ಆಲ್ಮೋಸ್ಟ್. ರಾಜ ಥರ ಕೂತವನು. ರಾಜ ಕಳೆ. ನನ್ನ ಮದುವೆ ಆಗ್ಬಿಟ್ಟು ನಿನಗೆ, ಅವ್ರನ್ನ ಮದುವೆ ಆಗಿದ್ದಕ್ಕೆ ನನಗೆ ರಾಜಯೋಗ ಬಂತು ಫ್ರೆಂಡ್ಸ್. ನನ್ನ ಮದುವೆ ಆಗಿರೋದಕ್ಕೆ ಅವ್ರಿಗೆ ರಾಜಯೋಗ ಬಂತು ಫ್ರೆಂಡ್ಸ್. ಇಬ್ಬರದು ಸೇರಿಕೊಂಡು ಈ ಮಹಾರಾಜ ಪುಟ್ಟಿಗೆ ದೂರ ಉಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಎಷ್ಟು ಹುಡುಕಿದ್ದೀನಿ ಗೊತ್ತಾ ನಾನು? ಲಿಟ್ರಲಿ 2.5 hour ಬರೀ ನಿನ್ಗೊಬ್ಬನಿಗೆ ಶಾಪಿಂಗ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಾಚ್ ಕೂಡ ನಾನೇ ಕೊಡಿಸಿದ್ದು. ಇದು ಲಾಸ್ಟ್
ಲಾಸ್ಟ್ ವೀಕಲ್ಲಿ ಇದನ್ನ ಆರ್ಡರ್ ಮಾಡಿ ಆರ್ಡರ್ ಮಾಡಿದ್ದು ಹೆಂಗೆ ಅಂದ್ರೆ ಅವ್ರ ಅಕೌಂಟಿಂದ ಆರ್ಡರ್ ಮಾಡಿಲ್ಲ, ನನ್ನ ಅಕೌಂಟಿಂದ ಆರ್ಡರ್ ಮಾಡಿಲ್ಲ. ಅದು ಹೌದು. ನಾನು ನನಗೆ ಸರ್ಪ್ರೈಸೇ ಇರಲಿಲ್ಲ ಅದು. ಅದು ಏನು ಗೊತ್ತಾ ಫ್ರೆಂಡ್ಸ್, ಇಬ್ಬರದು ಫೋನಲ್ಲೂ ಇಬ್ಬರದು ಅಕೌಂಟ್ಸ್ ಇದೆ ಆಯಿತಾ. ಸೊ ನಾನು ನಂದ್ರಲ್ಲಿ ಮಾಡೋಕ್ಕೆ ಹೋಗ್ಬಿಟ್ಟು ಅವ್ರದ್ರಲ್ಲೇ ಮಾಡಿಬಿಟ್ಟು ಅವ್ರಿಗೆ ಹೋಗ್ಬಿಟ್ಟಿದೆ ಅದು. ಸೊ ಫೈನಲಿ ಎಷ್ಟು ವಾಚಸ್ಸು? 1 2 3 4 ಇದೊಂದು 5 ಡೈಲ್ಸ್ 4 ಡಯಲ್ ಇರೋ ವಾಚಸ್ಸು ಫ್ರೆಂಡ್ಸ್ ಆ್ಯಂಡ್ ಒಂದು ಸ್ಮಾರ್ಟ್ ವಾಚ್. 5 ವಾಚ್. ರೂಪೇಶ್ ಬಿಲ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಇದು ಬಂದು ಡಯಲ್ ಇದೆಯಲ್ಲ ಫ್ರೆಂಡ್ಸ್, ಇದೆಲ್ಲ ಮೂರದು ಇದೆಯಲ್ಲ, ಮೂರದು ಸೇರಿಸಿ 28,700. ಇದು ಸ್ಮಾರ್ಟ್ ವಾಚ್ದು, ಇದು ಇನ್ನೊಂದು ವಾಚ್ದು, ಇನ್ನೊಂದು ಬೆಲ್ಟ್ದು ಅದರಲ್ಲಿದೆ. ಆಲ್ಮೋಸ್ಟ್ 50,000, ಇನ್ನೊಂದು 6,000 ಹೆಚ್ಚು ಕಮ್ಮಿ. ಏನಪ್ಪ ರೂಪೇಶ್, ಹೌ ಡು ಯು ಫೀಲ್? ಲೈಫಲ್ಲಿ ಬ್ರ್ಯಾಂಡೇ ನೋಡಿಲ್ಲ. ಇವಾಗ ನೋಡ್ತಾ ಇದೆಯಲ್ಲ, ಟೈಟನ್ನು, ಫಾಸ್ಟ್ ಟ್ರ್ಯಾಕ್ ಆ ಲೆವೆಲ್ ಎಲ್ಲ ಇದ್ದಿದ್ದು. ಇವಾಗ ನ್ಯೂಯಾರ್ಕ್ ಬ್ರ್ಯಾಂಡ್ ಎಲ್ಲ ಕೊಡ್ಸಿದ್ದೀವಲ್ಲ, ಕ್ಯಾಸಿಯೋ, ಎಡಿಫಿಸ್, ಹಾಂ ಇದು ಕೆನೆತ್ 2 ವಾಚು, ಹಾಂ ಒಂದು ಟಾಮಿ ಹಿಲ್ಫಿಗರ್. ನೈಸ್. ಥ್ಯಾಂಕ್ ಯು ಸೋ ಮಚ್, ಐ ರಿಯಲಿ ಅಪ್ರಿಷಿಯೇಟ್. ಯು ಆರ್ ವೆಲ್ಕಮ್. ನನಗೆ ವಾಸ್ತು ಇದೆ ಒಂದು ಜಾಲಹಳ್ಳಿ ಕಡೆ ಆಯಿತಾ, ಅಲ್ಲಿಗೆ ಹೋಗೋವಾಗ HMT ಅಲ್ಲಿಗೆ ಹೋಗಿ ನೋಡ್ತೀರಾ, ಅಲ್ಲೂ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. HMTಯಲ್ಲಿ ವಿಜಯ, ಗಂಡ ಬೇರುಂಡ ಅದೆಲ್ಲ ಇದೆ ಗೊತ್ತಾ ನಿನಗೆ? HMT ವಾಚಸ್, ನಾರ್ಮಲ್ HMT ನಮ್ಮ ಹಾಂ ಗೌರ್ನಮೆಂಟ್ದು, ಅದು ಕ್ಲೋಸ್ ಆಗ್ತಾ ಇದೆ. ಸೊ ಹೋಗಿ ಅಲ್ಲೂ ಕಲೆಕ್ಷನ್ಸ್ ಚೆನ್ನಾಗಿದೆ, ಹೋಗಿ ತೊಗೊಂಬಂದ್ಬಿಡ್ತೀನಿ. ಈ ವರ್ಷ ಪೂರ್ತಿ ನಿನಗೆ ಎಷ್ಟು ವಾಚ್ ಯಾವುದಪ್ಪ ಹಾಕೋದು ಅಂತ ಇಷ್ಟು ದಿವಸ ನೀನು ಹೇಳ್ತಾ ಇದ್ದಲ್ಲ, ಅಯ್ಯೋ ನಂಗೆ ಬ್ರ್ಯಾಂಡೆಡ್ ವಾಚ್ ಇಲ್ಲ, ಯಾವತ್ತೂ ಹಾಕಿಲ್ಲ ಅಂತ. ಇವಾಗೆಲ್ಲ ಯೋಚನೆ ಮಾಡಬೇಕು ಯಾವ್ದು ಹಾಕಬೇಕಪ್ಪ ಇಷ್ಟರಲ್ಲಿ ಅಂತ, ಅಷ್ಟು ಕೊಡಿಸ್ತೀನಿ. ಹಾಂ ಹ್ಯಾಪಿನಾ ಇವಾಗ? ಎಷ್ಟು ಆದರೂ ಒಂದು 4 ಮಾತು ಹೇಳು. 4 ಮಾತೇನು ಜಾಸ್ತಿನೇ ಮಾತಾಡ್ತೀನಿ. ನಿನ್ಗೆ ಫ್ರೆಂಡ್ಸ್ ಕೊಡಿಸ್ತೀವಿ ಬಿಡಿ ಫ್ರೆಂಡ್ಸ್ ಅವನಿಗೆ. ನೀನು ಇನ್ನೂ ದೊಡ್ಡವನಾಗ್ಬೇಕು. ಕೇಳಿಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನನಗೆ ಕೊಡ್ಸಿಲ್ಲ ಅಂತವ್ರು. ಸಬ್ಸ್ಕ್ರೈಬರ್ಸ್ ಎಲ್ಲರೂ ಇವ್ನಿಗೊಂದೊಂದು ವಾಚ್ ಕಳಿಸ್ಕೊಟ್ಬಿಡಿ, ಮನೆ ತುಂಬೋಗುತ್ತೆ, ಇಡಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಫ್ಯಾನ್ಸ್ ಅವ್ರು ನಿನಗೆ ಗೊತ್ತಾ. ಎಲ್ಲರೂ ನನಗೋಸ್ಕರ ವಿಡಿಯೋ ನೋಡಲ್ಲ, ನನಗೋಸ್ಕರ ನನ್ನ ಚಾನಲ್ನ ನೋಡಲ್ಲ ಕಂದ, ನಿನಗೋಸ್ಕರನೇ ನನ್ನ ಚಾನಲ್ನ ನೋಡೋದು. ಯದುವೀರ್ಗೋಸ್ಕರನೇ ನಮ್ಮ ಚಾನಲ್ನ ನೋಡೋದು.